ಚಿಂತನೆ ಪ್ರಾರ್ಥನೆ. ಚಿಂತನೆ ಯಾವುದು ಪ್ರಧಾನ? ಸರ್ವಸ್ಯ ಗಾತ್ರಸ್ಯ ಶಿರಪ್ರಧಾನಂ ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ ಷಣ್ಣಾರಸಾನಾಂ ಲವಣಂ ಪ್ರಧಾನಂ ಭವೇನ್ನಧಿಕ ಉದಕಂ ಪ್ರಧಾನಂ ಎಂದಿದೆ ಸುಭಾಷಿತ. ಅಂದರೆ ನಾವು ಬದುಕಿರುವವರೆಗೂ ಈ ಭೂಮಿಯಲ್ಲಿದ್ದು ಅನಂತರ ಪಂಚಭೂತಗಳಲ್ಲಿ ಲೀನವಾಗುತ್ತೇವೆ. ನಮ್ಮ ಬದುಕನ್ನು ರೂಪಿಸಿಕೊಳ್ಳಲು ಹೇಗೆ ಬದುಕಬೇಕು ಎಂದು ತಿಳಿಸಿದೆ ಈ ಸುಭಾಷಿತ. ದೇಹದ ಪ್ರಶ್ನೆ ಬಂದಾಗ ಶಿರವು ಪ್ರಮುಖವು. ಇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನ. ಕಣ್ಣಿನಿಂದ ಎಲ್ಲವನ್ನೂ ನೋಡುತ್ತೇವೆ. ಉಳಿದ 4 ಇಂದ್ರಿಯಗಳು ನೇತ್ರಕ್ಕೆ ಸಹಕಾರ ನೀಡುತ್ತಿರುತ್ತವೆ. ಅದನ್ನು ಮರೆಯಬಾರದು. ಒಂದು ವೇಳೆ ಆಹಾರದಲ್ಲಿ ಸಿಹಿ ಇಲ್ಲದಿದ್ದರೂ ಸ್ವೀಕರಿಸಬಹುದು, ಸ್ವಲ್ಪ ಕಹಿಯಾದರೂ ಹೊಂದಾಣಿಕೆ ಮಾಡಿಕೊಳ್ಳಬಹುದು. ಆದರೆ ಉಪ್ಪು ಸ್ವಲ್ಪ ಕಡಿಮೆಯಾದರೂ ಹೆಚ್ಚಾದರೂ ಆಹಾರ ಸ್ವೀಕಾರ ಮಾಡುವುದು ಕಷ್ಟ ಸಾಧ್ಯ. ಅಂತಿಮವಾಗಿ ನೀರು, ಜಲ ಈ ಮೇಲಿನ ಎಲ್ಲದಕ್ಕೂ ಪ್ರಧಾನವಾದುದು. ಜಲವಿಲ್ಲದಿದ್ದರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಉದಕ ಅಥವಾ ನೀರು ಪ್ರಧಾನ ಎಂದು ಸುಭಾಷಿತಕಾರ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಕೆಲವರು ನಯನವೇ ಪ್ರಧಾನ ಎಂದು ಹೇಳಿರುತ್ತಾರೆ. ಕಾರಣ, ಸಾಮಾನ್ಯ ಕಣ್ಣುಗಳಿಂದ ಕಾಣದ್ದನ್ನು, ಅನುಭವಿಸದ್ದನ್ನು, ದೂರ ಇರುವ ವಸ್ತು ವಿಷಯಗಳನ್ನು ಅರಿಯಲು ವಿಶೇಷ ದೃಷ್ಟಿ ಇರಬೇಕು. ಅದನ್ನೇ ದಿವ್ಯ ದೃಷ್ಟಿ ಎಂದರು. ಇದನ್ನು 3ನೇ ಕಣ್ಣು ಎಂದು ಕೂಡ ಹೇಳುತ್ತಾರೆ. ಆದುದರಿಂದಲೇ ಶಿವನನ್ನು ಮುಕ್ಕಣ್ಣನೆಂದು ಕರೆಯುತ್ತೇವೆ. ಈ 3ನೇ ಕಣ್ಣು ಕಾಣುವ, ಅನುಭವಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇದನ್ನು ಅಂತರಂಗ ದೃಷ್ಟಿ ಎಂದು ಕೂಡ ಕರೆಯುತ್ತಾರೆ. ಮಹಾಭಾರತ ಯುದ್ಧ ಸಮಯದಲ್ಲಿ ಅರಮನೆಯಲ್ಲಿದ್ದ ಕುರುವಂಶದ ರಾಜ ಧೃತರಾಷ್ಟ್ರನಿಗೆ ಸಂಜಯನು ರಣರಂಗದಲ್ಲಿ ನಡೆಯುತ್ತಿದ್ದ ಘಟನೆಯನ್ನು ವಿವರಿಸುವಂತಹ ದಿವ್ಯ ದೃಷ್ಟಿಯನ್ನು ಹೊಂದಿದ್ದನು. ಅದೇ ರೀತಿಯಲ್ಲಿ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ತೋರಿಸುವ ಸಂದರ್ಭದಲ್ಲಿ ಶ್ರೀಕೃಷ್ಣನು ದಿವ್ಯ ದೃಷ್ಟಿಯನ್ನು ನೀಡಿದ್ದನು. ಆದರೆ ದಿವ್ಯ ದೃಷ್ಟಿಯನ್ನು ಪಡೆಯಲು ಎಲ್ಲರಿಗೂ ಸಾಧ್ಯವಿಲ್ಲ. ಅದಕ್ಕೆ ಸಾಧನೆ ಬೇಕು. ಯೋಗ ಸಾಧನೆ ಮುಂತಾದ ಸಾಧನೆಗಳ ಮೂಲಕ ದಿವ್ಯ ದೃಷ್ಟಿಯನ್ನು ಹೊಂದಬಹುದು. ಕೆಲವರಿಗೆ ಮುಂದೆ ಉಂಟಾಗುವ ಘಟನೆಗಳ ಬಗ್ಗೆ ಮೊದಲೇ ತಿಳಿಯುತ್ತದೆ. ಮಹಾಪುರುಷರಿಗೆ ಅಂತರ್ದರ್ಶನ ಶಕ್ತಿ ಇರುತ್ತದೆ. ಯೋಗ ವಿದ್ಯೆಯಲ್ಲಿ ಕುಂಡಲಿನಿಯನ್ನು ಜಾಗೃತಗೊಳಿಸುವ ಮೂಲಕ ಸಾಧನೆ ಮಾಡಬಹುದು. ಆದುದರಿಂದ ಕೆಲವೊಮ್ಮೆ ನಯನವೇ ಪ್ರಧಾನ ಎಂದು ಹಿರಿಯರು ಹೇಳುವುದು. ಇಂದ್ರಿಯ ಸಂಯಮ ಉಳ್ಳವನು ಜಗತ್ತಿನ ಸೇವೆ ಮಾಡಬಲ್ಲ. ಕಾರಣ, ಸೇವೆಗೆ ಸ್ವಾತಂತ್ರ್ಯವಿರಬೇಕು. ಇಂದ್ರಿಯಗಳನ್ನು ಗೆದ್ದು ವಶಪಡಿಸಿಕೊಳ್ಳುವ ಮೂಲಕ ತನ್ನ ಬದುಕನ್ನು ಹಸನು ಮಾಡಬಲ್ಲ. ಕೆಲವರು ಮುಖವನ್ನು ಹೃದಯದ ಪ್ರತಿಬಿಂಬ ಎನ್ನುತ್ತಾರೆ. ಆದರೆ ಎಲ್ಲ ಇಂದ್ರಿಯಗಳು ತನ್ನದೇ ಆದ ರೀತಿಯಲ್ಲಿ ಪ್ರಧಾನ ಕಾರ್ಯಗಳನ್ನು ನಡೆಸುತ್ತಾ ಮಾನವನನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಕತ್ತಲೆ ಹಾಗೂ ಬೆಳಕು ಹಾಗೂ ಅಜ್ಞಾನ ಮತ್ತು ಸುಜ್ಞಾನಗಳು ಒಂದೇ ನಾಣ್ಯದ 2 ಮುಖಗಳಂತೆ. ಇವುಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ಎಂಬ ನಿರ್ಧಾರ ನಮ್ಮದಾಗಬೇಕು. ಅಜ್ಞಾನವೆಂಬ ಕತ್ತಲೆಯನ್ನು ಆಯ್ಕೆ ಮಾಡಿದರೆ ನಮ್ಮ ಮಾರ್ಗ ಕಠಿಣವು. ಅಂತೆಯೇ ಸುಜ್ಞಾನವೆಂಬ ಬೆಳಕನ್ನು ಆಯ್ಕೆ ಮಾಡಿದರೆ ನಮ್ಮ ಮಾರ್ಗ ಸುಗಮವು. ನಾವು ಯಾವುದನ್ನು ಆಯ್ಕೆ ಮಾಡಬೇಕು ಎಂಬುದು ನಮ್ಮ ಚಿಂತನೆಗೆ ಬಿಟ್ಟಿದ್ದು. ಒಂದು ಸುಭಾಷಿತ ಈ ರೀತಿ ಇದೆ: ಅದ್ಭಿಃ ಶುದ್ಧ್ಯಂತಿ ಗಾತ್ರಾಣಿ ಬುದ್ಧಿಃ ಜ್ಞಾನೇನ ಶುದ್ಧ್ಯತಿ ಹಂಸಯಾಚ ಭೂತಾತ್ಮ ಮನಃ ಸತ್ಯೇನ ಶುದ್ಧ್ಯತಿ ಎಂದು. ಅಂದರೆ ದೇಹವು ನೀರಿನಿಂದಲೂ, ಬುದ್ಧಿಯು ತತ್ವಜ್ಞಾನದಿಂದಲೂ, ಕರ್ತನಾದ ಮನುಷ್ಯನು ಅಹಿಂಸೆಯಿಂದಲೂ ಪರಿಶುದ್ಧನಾಗುತ್ತಾನೆ ಎಂದು. ಅಂದರೆ ಮನುಷ್ಯನ ಪ್ರತಿಯೊಂದು ಭಾಗವೂ ಪ್ರಧಾನವಲ್ಲವೇ? ಪ್ರತಿ ಅಂಗವೂ ತನ್ನದೇ ಆದ ರೀತಿಯಲ್ಲಿ ಜೀವಿಯ ಜೀವ ಇರುವವರೆಗೆ ತನ್ನ ಪಾತ್ರಗಳನ್ನು ನಿರ್ವಹಣೆ ಮಾಡುತ್ತಾ ಬರುತ್ತವೆ.